ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಕಾರ್ಯಕ್ರಮವು ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಆಯಿತು. ಮೊದಲಿಗೆ ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯ ಸೆಟ್ ಅನ್ನು ಅಷ್ಟು ನಮಗೆ ತೋರಿಸಿದ್ರು. ಈ ಹಿಂದೆ ಯಾವ ಸೀಸನ್ ಅಲ್ಲೂ ಕೂಡ ಈ ರೀತಿ ಸೆಟ್ ಅನ್ನ ನಿರ್ಮಿಸಿರ್ಲಿಲ್ಲ. ಈ ವರ್ಷ ಕನ್ನಡ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದ್ದಾರೆ ಅಂತಾನೆ ಹೇಳಬಹುದು. ಆ ಸೆಟ್ ಅನ್ನ ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಸೆಟ್ ಅನ್ನ ಹಾಡಿ ಹೊಗಳಿದ್ದಾರೆ ಅಂತಾನೆ ಹೇಳಬಹುದು. ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಕರ್ಲಿ ಏರ್ ಬಿಡ್ಕೊಂಡು ಡಿಫ್ರೆಂಟ್ ಆಗಿ ಅವ್ರದ್ದು ಸ್ಟೈಲ್ ಇತ್ತು. ಸೊ ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದ ಬಿಗ್ ಬಾಸ್ ವಿಭಿನ್ನ ರೀತಿಯಲ್ಲಿನೇ ಸಾಕ್ತದೆ ಅಂತ ಅನ್ನೋದು. ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಆಯ್ತು. 19 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಡೆ ಹೋದ್ರು. ವಿಭಿನ್ನ ಕ್ಷೇತ್ರದಿಂದ ಏನು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಾಗಿದೆ. ಇವತ್ತಿಂದ ಆ 19 ಜನ ಸ್ಪರ್ಧಿಗಳ ರಿಯಲ್ ಗೇಮ್ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳಬಹುದು. ಯಾವ ಸ್ಪರ್ಧಿ ಯಾವ ರೀತಿಯಾಗಿ ಜನರ ಮನವನ್ನು ಗೆಲ್ಲುತ್ತಾರೆ ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಕಿಚ್ಚ ಸುದೀಪ್ ಸರ್ ಮೊದಲಿಗೆ ಪ್ರೊಮೋದಲ್ಲೇ ಹೇಳಿರುವ ಹಾಗೆ ಈ ವರ್ಷ ಬಿಗ್ ಬಾಸ್ ವಿಭಿನ್ನ ರೀತಿಯಲ್ಲಿ ನಡೀತದೆ ಅಂತ ಹೇಳಿದ್ರು. ಅದೇ ರೀತಿಯಾಗಿನ ಏನು ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಜಂಟಿ ಮತ್ತು ಒಂಟಿ ಎನ್ನುವ ರೂಪದಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನ ಒಳಗಡೆ ಕಳಿಸಿದ್ರು. ವಿಭಿನ್ನ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್, ವಿಭಿನ್ನ ರೀತಿಯಲ್ಲೇ ನಡೀತದೆ ಅಂತ ಅನ್ನೋದು ಕೂಡ ಬಹಳಷ್ಟು ಜನರ ಅಭಿಪ್ರಾಯ. ಗ್ರಾಮೀಣ ಭಾಗದಲ್ಲಿ ಏನು ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಕೂಲಿ ಕಾರ್ಮಿಕರು ಇರ್ತಾರ. ಕೂಲಿ ಮಾಡ್ಕೊಂಡ್ ಬಂದು ಅವ್ರಿಗೆ ಟಯರ್ಡ್ ಆಗಿರ್ತದೆ, ಮನೆಗೆ ಬಂದ ತಕ್ಷಣ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಾಗಿರ್ತದೆ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಬಿಗ್ ಬಾಸ್ ಅನ್ನ ನೋಡೋದಿಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡ್ ಬಿಡ್ತಾರ. ಬಿಗ್ ಬಾಸ್ ಮುಗಿಯೋವರೆಗೂ ಅಲ್ಲಿ ಕುತ್ಕೊಂಡ ಪ್ಲೇಸ್ ಅಲ್ಲಿಂದ ಏನು ಎದ್ದೆ ಬರಂಗಿಲ್ಲ, ಅಷ್ಟು ಫೇಮಸ್ ಆಗ್ಬಿಟ್ಟಿದೆ ಇತ್ತೀಚೆಗೆ ಬಿಗ್ ಬಾಸ್. ಕಾದು ನೋಡೋಣ ಯಾವ ರೀತಿ ಬಿಗ್ ಬಾಸ್ ವಿಭಿನ್ನ ರೀತಿಯಲ್ಲಿ ಸಾಗ್ತದೆ, ಯಾವ ರೀತಿ ಜನರ ಮನಸ್ಸನ್ನು ಬಿಗ್ ಬಾಸ್ ಮನೆಯಲ್ಲಿರುವ ಜನರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡೋಣ.